ರಾಜಲಕ್ಷ್ಮಿ, ಈಗ ಬರೀ 2 ನಿಮಿಷ ಟೈಮ್ ಮಾತ್ರನೇ ಉಳ್ಕೊಂಡ್ಬಿಟ್ಟಿದೆ. ಸ್ಕೋರ್ ಈಗ ಟೈ ಆಗ್ಬಿಟ್ಟಿದೆ. ವಿಜೇತರು ಯಾರು ಅಂತ ಇನ್ನು 2 ನಿಮಿಷದಲ್ಲೇ ಗೊತ್ತಾಗುತ್ತೆ. ಆ ವಿಜಯಕ್ಕೋಸ್ಕರ 2 ಟೀಮ್ನವರು ಕೆಚ್ಚದನ್ನೇ ಹೋರಾಡ್ತಿದ್ದಾರೆ. ಲಾಸ್ಟ್ ಬಾಲ್ ಗರ್ಲ್ಸ್, ಕಮಾನ್ ಕಮಾನ್. ರಾಜಲಕ್ಷ್ಮಿಗೆ ಪೆನಾಲ್ಟಿ ಕಾರ್ನರ್ ಸಿಕ್ಕಿದೆ. ಇನ್ನು ಕೇವಲ 30 ಸೆಕೆಂಡ್ ಬಾಕಿ ಇದೆ. ನೋಡೋಣ ಈ 30 ಸೆಕೆಂಡ್ ನಲ್ಲಿ ಏನೇನು ಬದಲಾಗುತ್ತೆ ಅಂತ. ಇವತ್ತಿನ ಹೋರಾಟದಲ್ಲಿ ವಿವೇಕಾನಂದ ಕಾಲೇಜ್ ಗೆದ್ದಿದೆ. ರಾಜಲಕ್ಷ್ಮಿ ಟೀಮ್ ಗೆದ್ಬಿಡ್ತು. ಅಮ್ಮ, ರಾಜಿ, ಮಾವ, ರಾಜಿ ಹೋಗು. ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಮ್ಮ ಕಾಲೇಜ್ಗೆ ತುಂಬ ಹೆಮ್ಮೆಯ ವಿಷಯ. ಯಾಕೆ ಅಂದರೆ ರಾಮಕೃಷ್ಣ ಕಾಲೇಜ್ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಎಷ್ಟೋ ಟೂರ್ನಿಮೆಂಟ್ಸ್ನ ಗೆದ್ದು ನಮ್ಮ ಹತ್ರ ಫೈನಲ್ಸ್ಗೆ ಬಂದಿದ್ರು. ಕಳೆದ 3 ವರ್ಷಗಳಿಂದ ನ್ಯಾಷನಲ್ ಲೆವೆಲ್ನಲ್ಲಿ ಪ್ರತಿ ಟ್ರೋಫಿಯಲ್ಲೂ ಕೂಡ ಒಳ್ಳೆ ಸ್ಪರ್ಧಿಯಾಗಿ ನಿಂತು 3 ಸಲ ಕಪ್ ಗೆದ್ದಿತ್ತು. ಅಂಥ ಟೀಮನ್ನು ನಮ್ಮ ವಿವೇಕಾನಂದ ಕಾಲೇಜ್ ಸೋಲಿಸಿದ್ದಂತೂ ವಿಶೇಷ. ಈ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ನಮ್ಮ ಕಾಲೇಜಿನ ಚೇರ್ಮನ್ ಆಗಮಿಸಿದ್ದಾರೆ. ಈಗ ಅವರು ಮಾತಾಡ್ತಾರೆ. ವೆಲ್ಕಮ್ ಸರ್. ನಿಮ್ಮೆಲ್ರಿಗೂ ನಮಸ್ಕಾರ.
ನಿಮ್ಮ ಕಾಲೇಜಿಗೆ ಹೆಸರನ್ನ ತಂದು ಕೊಟ್ಟಿದ್ದಕ್ಕಾಗಿ ಪಂದ್ಯದಲ್ಲಿ ಪಾಲ್ಗೊಂಡಂತ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೂ ನನ್ನ ಧನ್ಯವಾದಗಳು. ಎಲ್ಲಿ ನಿಮ್ಮ ಕಾಲೇಜ್ ಸೋತ್ ಹೋಗುತ್ತೋ ಅನ್ನೋ ಭಯದಲ್ಲಿ ರಾಜಲಕ್ಷ್ಮಿ ತನ್ನದೇ ಆದಂತ ಆಟದ ಶೈಲಿಯಿಂದ ನಿಮ್ಮ ಕಾಲೇಜಿನ ಗೌರವವನ್ನ ಕಾಪಾಡಿದ್ದಾಳೆ. ರಾಜಲಕ್ಷ್ಮಿ, ಕಮ್ ಟು ದ ಡಯಾಸ್. ಕಾಲಿಗೆ ಪೆಟ್ಟಾಗಿದ್ರು ಕೂಡ ಈ ಪಂದ್ಯವನ್ನ ಗೆಲ್ಲಿಸಬೇಕು ಅನ್ನೋ ದೃಢ ಸಂಕಲ್ಪವನ್ನ ನಿನ್ನಲ್ಲಿ ನೋಡಿದ್ವಮ್ಮ. ಮನಸ್ಸಿಟ್ಟು ಕಷ್ಟಪಟ್ರೆ ಏನನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದನ್ನ ನೀನು ನಿರೂಪಿಸಿದ್ಯಮ್ಮ. ಅಷ್ಟಕ್ಕೂ ನಿನ್ನಲ್ಲಿ ಈ ಸ್ಫೂರ್ತಿ ಬರೋದಕ್ಕೆ ಕಾರಣ ಯಾರು ಅನ್ನೋದನ್ನ ನಿನ್ನ ಮಾತುಗಳಲ್ಲೇ ಕೇಳಬೇಕು ಅನ್ನೋ ಆಸೆ ನಮ್ಮೆಲ್ಲರದ್ದು. ಎಲ್ಲರಿಗೂ ನಮಸ್ಕಾರ. ಇದ್ಯಾವುದು ನನಗೆ ಗೊತ್ತೇ ಆಗದಿರೋ ಹಾಗೆ ನಡೆದು ಹೋಯ್ತು. ಒಂದು ಮಾತ್ರ ಹೇಳ್ಬೋದು, ನಮ್ಮೆಲ್ರಿಗೂ ಕೂಡ ಕನಸುಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಒಂದೇ ದಾರಿ ಇರೋದು, ಅದೇ ಸಂಕಲ್ಪ. ನಮ್ಮ ಸಂಕಲ್ಪ ದೃಢವಾಗಿದ್ರೆ ಅಸಂಭವವಾಗಿರೋದು ಸಂಭವ ಆಗತ್ತೆ. ನಮ್ಮ ತಂದೆ ತಾಯಿಗಳು ನಮ್ಮ ಬಗ್ಗೆ ಯಾವಾಗಲೂ ತುಂಬಾ ಕಾಳಜಿ ವಹಿಸ್ತಾರೆ. ನಮ್ಮ ಅಮ್ಮ ಅಪ್ಪ ಕೂಡ ಅದೇ ಮಾಡಿದ್ದು. ಇವತ್ತು ನನಗೆ ಒಂದು ಹೊಸ ದಾರಿನೇ ತೋರಿಸ್ಕೊಟ್ಟಿದ್ದಾರೆ. ಅಮ್ಮ ಅಪ್ಪ, ನಿಮಗೆ ಯಾವತ್ತೂ ನಾನು ಋಣಿಯಾಗೇ ಇರ್ತೀನಿ. ನಾನು ಆಟ ಆಡೋದಕ್ಕೆ ಒಪ್ಕೊಂಡಿದ್ದು ನಮ್ಮ ಅಪ್ಪಂಗೆ, ನನ್ನ ಆಟ ಆಡೋ ಹಾಗೆ ಮಾಡಿದ ನಮ್ಮ ಅಮ್ಮನಿಗೆ ಜೀವನ ಪೂರ್ತಿ ಋಣಿಯಾಗಿರ್ತೀನಿ. ಈ ಗೆಲುವಲ್ಲಿ ನೀವಿಬ್ಬರೂ ಅಷ್ಟೇ ಅಲ್ಲದೆ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಅಕ್ಕ ಆದ್ಯ, ನಮ್ಮ ಮಾವ ಸೀನು, ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಕೋಚ್ ಶೌರ್ಯ ಸರ್. ಈ ಟ್ರೋಫಿನ, ನನ್ನ ಗೆಲುವನ್ನ ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ಕೋಚ್ ಸರ್ಗೆ ಅರ್ಪಿಸ್ತಾ ಇದ್ದೀನಿ. ಆ 3 ಜನ ಸ್ಟೇಜ್ ಮೇಲೆ ಬರಬೇಕು ಅಂತ ನಾನು ವಿನಂತಿಸ್ತೀನಿ. ಹೋಗಿ ಹೋಗಿ ಆಂಟಿ, ಹೋಗಿ ಹೋಗಿ ಬನ್ನಿ. ಬಾ. ನಿಮ್ಮ ಮಗಳು ತುಂಬಾ ಪ್ರತಿಭಾವಂತೆ. ನೀವು ಹೀಗೆ ಪ್ರೋತ್ಸಾಹಿಸ್ತಾ ಇದ್ರೆ ರಾಜಲಕ್ಷ್ಮಿ ಒಂದಲ್ಲ ಒಂದು ದಿವಸ ನ್ಯಾಷನಲ್ ಹಾಕಿ ಪ್ಲೇಯರ್ ಆಗ್ತಾಳೆ. ಸರ್, ನಮ್ಮ ಕೋಚ್ ಶೌರ್ಯ ಸರ್ನ ಶೌರ್ಯ ಅವರೇ, ಪ್ಲೀಸ್ ಕಮ್ ಟು ದ ಡಯಾಸ್. ಅವರು ಹೊರಟೋಗಿದ್ದಾರೆ ಅಂತ ಅನ್ಸುತ್ತಮ್ಮ.
ಥ್ಯಾಂಕ್ ಯು ರಾಜಲಕ್ಷ್ಮಿ. ಇಷ್ಟು ದಿನ ನಾವು ಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಗೋ ಹಾಗೆ ಮಾಡಿದೆ. ನೀನು ಕಪ್ಪನ್ನು ಗೆದ್ದು ಬರೀ ಕಾಲೇಜ್ ಅಷ್ಟೇ ಅಲ್ಲ ರಾಜಲಕ್ಷ್ಮಿ, ನಾವು ಕೂಡ ಖುಷಿ ಪಡುವಂಥ ಕೆಲಸ ಮಾಡಿದ್ಯಾ. ಕೊನೆವರೆಗೂ ಇಲ್ಲೇ ಇದ್ದು ಮಾವ ಕೂಡ ಇದನ್ನು ನೋಡಿದ್ದಿದ್ರೆ ಅವ್ರಿಗೂ ತುಂಬ ಖುಷಿ ಆಗ್ತಾ ಇತ್ತು. ಅತ್ಗೆ ಅತ್ಗೆ, ಆ ಸ್ವೀಟ್ಸ್ ಕೂಡ ಇರುವೆ ಬರೋ ಹಾಗಿದೆ. ಆದ್ರೂ ಜಾನ್ಕಿ ಅಕ್ಕ ಅವ್ರು ಬರಲೇ ಇಲ್ಲ. ಅವಳ ಗತಿ ಆ ದೇವ್ರಿಗೆ ಗೊತ್ತು. ಈಗ ಈ ಪ್ರಮೀಳ್ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅವ್ರು ಬಂದ್ರೆ ನಾವ್ ಆಡೋ ಮಾತು ಕೂಡ ಕೇಳಲ್ಲ. ಡೈರೆಕ್ಟ್ ಆಗಿ ರಾಜಲಕ್ಷ್ಮಿ ರೂಮ್ಗೆ ಹೊರಟೋಗ್ತಾರೆ. ಅಲ್ಲಿ ರಾಜಲಕ್ಷ್ಮಿನೂ ಇಲ್ಲ, ಇನ್ನು ಅತ್ತಿಗೆನೂ ಮನೆಗ್ ಬಂದಿಲ್ಲ. ಏನಮ್ಮ ಇದು, ದಿನೇ ದಿನೇ ಹೀಗ್ ಬದಲಾಗ್ತಿದೆ. ಯಾವುದೇ ಸಮಸ್ಯೆನು ಬರ್ದಿರೋ ಹಾಗಿರ್ಬೇಕು ಅಂದ್ರೆ ಪ್ರಮೀಳ ಬರಕ್ ಮುಂಚೆನೆ ಜಾನಕಿ ಅವರು ಬರೋ ಹಾಗೆ ನೋಡ್ಕೊಳೆ. ಅದಲ್ಲ ಅತ್ತೆ, ಅವ್ರು ಬಂದು ರಾಜಲಕ್ಷ್ಮಿನ ಆ ಚಿಕ್ಕ ಬಟ್ಟೆಲ್ ನೋಡಿದ್ರು ಅನ್ಕೊಳ್ಳಿ, ದೊಡ್ಡ ರಾಧ ಅಂತ ಮಾಡ್ತಾರೆ. ನಮ್ ಮನೆ ಕಟ್ಪಾಡು ಪದ್ಧತಿ ಏನಾಗಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಅಬ್ಬಾ, ಪ್ರಮೀಳ ಬರೋದೇನೋ ಆದ್ರೆ ನಿಮ್ ಭಯ ನೋಡ್ತಿದ್ರೆ ಇಲ್ಲೇ ನನ್ ಪ್ರಾಣ ಹೋಗೋ ತರ ಇದೆ. ಅಷ್ಟಕ್ಕೂ ಅವ್ರು ಯಾವಾಗ ಬರ್ತಾರೋ ತಿಳ್ಕೊಳೆ, ಫೋನ್ ಮಾಡಿ. ಪ್ರಮೀಳ್ ಅವ್ರ ನಂಬರ್ ನನಗ್ ಗೊತ್ತಿಲ್ಲ ಅಮ್ಮ. ಪ್ರಮೀಳಾ ನಂಬರ್ ಅಲ್ವೇ, ಆ ಜಾನಕಿಗ್ ಫೋನ್ ಮಾಡು. ಪ್ರಮೀಳಾಗ್ ಫೋನ್ ಮಾಡಿದ್ರೆ ರಾಜಲಕ್ಷ್ಮಿಗ್ ಫೋನ್ ಕೊಡು ಅಂತಾಳೆ. ರಾಜಲಕ್ಷ್ಮಿ ಮನೇಲಿ ಇಲ್ವಲ್ಲ, ಹೇಗ್ ಕೊಡೋದು? ಅದು ಕೂಡ ನಿಜಾನೇ. ಪ್ರಮೀಳ್ ಅವರು ಅವ್ರ ಮನೇಲಿ ಲಕ್ಷ್ಮೀ ದೇವಿನ ಪೂಜೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಮ್ ರಾಜಲಕ್ಷ್ಮಿನ ಮಾತ್ರ ಕನ್ವರ್ಸ್ತಾನೆ ಇರ್ತಾರೆ. ಅವರೇ ನಮಗೊಂದ್ ದೊಡ್ಡ ಸಮಸ್ಯೆ. ಅಷ್ಟಕ್ಕೂ ಯಾರಿಗ್ ಫೋನ್ ಮಾಡ್ಲಮ್ಮ ಈಗ? ನಮ್ ಮನೇಲಿ ಯಾರು ಸೆಲ್ ಫೋನೇ ಇಟ್ಕೊಂಡಿಲ್ವಲ್ಲ. ಅದಕ್ಕೆ ಅಡ್ವಾನ್ಸ್ ಆಗಿರ್ಬೇಕು ಅಂತಾರೆ. ಆ ಫೋನೇ ಇದ್ದಿದ್ರೆ ಈ ಭಯನೇ ಇರ್ತಿರ್ಲಿಲ್ವಲ್ಲ. ನೋಡು, ಆ ಬಜಾರಿ ಆದ್ಯ ಇದ್ದಾಳಲ್ಲ, ಅವಳಗ್ ಫೋನ್ ಮಾಡಿ ಕೇಳು. ಅವಳ ನಂಬರ್ ನನ್ನ ಹತ್ರ ಇಲ್ಲ ಅತ್ತೆ. ಈಗ ಏನ್ ಮಾಡೋದು ಪಾರ್ವತಿ? ಯಾವಾಗ್ಲೂ ಬಂಗಾರ ಒಡವೆ ಕೇಳೋದಲ್ವೇ, ಮನೇಲಿರೋರ್ ಫೋನ್ ನಂಬರ್ ಕೂಡ ಕೇಳ್ಬೇಕು. ರಾಮ, ಇವಾಗ ಈ ಮನೇಲಿ ಏನ್ ನಡೆಯುತ್ತೋ ಏನೋ. ಅಯ್ಯೋ, ಅಮ್ಮ, ಬಾರಾಜಿ ಹೋಗೋಣ. ಬನ್ನಿ. ಏನಾಯ್ತು? ಯಾಕಷ್ಟೊಂದು ಅರ್ಜೆಂಟಲ್ಲಿ ಹೋಗ್ತಿದ್ದೀರಾ? ನಿಮ್ಗೆ ಅರ್ಥ ಆಗಲ್ವಾ? ಈಗಾಗಲೇ ತುಂಬಾ ಲೇಟ್ ಆಗಿದೆ. ರಾಜಲಕ್ಷ್ಮಿ ಅವ್ರ ಅತ್ತೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ರಾಜಲಕ್ಷ್ಮಿ ಮನೇಲಿ ಇಲ್ಲ ಅಂತ ಗೊತ್ತಾದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. ಅವರು ಮನೆಗೆ ಬರೋಕ್ಕೂ ಮುಂಚೆ ನಾವು ಮನೆಗೆ ಹೋಗ್ಬಿಡ್ಬೇಕು. ಬನ್ನಿ, ಬೇಗ ಬನ್ನಿ. ಸೀನು 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 ಏನಾಯ್ತಪ್ಪ? ಸೀನು ಏನಾಯ್ತು? ಮಾವ, ಸೀನು ಸೀನು ಏನಾಯ್ತಪ್ಪ? ಸೀನು ಏನಾಯ್ತು? ಅಯ್ಯೋ, ಏನಾಗಿಲ್ಲ ಬಿಡಿಯತ್ತೆ. ನಾವ್ ಬೇಗ ಹೋಗ್ಬೇಕು ಅನ್ಕೊಂಡಾಗ ಮಾವಂಗ್ ಈ ತರ ಏಟ್ ಆಗೋಯ್ತಲ್ಲ. ನೀನ್ ಸ್ಟ್ರಾಂಗ್ ಆಗಿರ್ತೀಯ ಅಲ್ವಾ ಸೀನು? ಅದು ಕೂಡ ತುಂಬಾ ಸ್ಟ್ರಾಂಗ್ ಇದೆ. ಸೀನು, ಹಾಸ್ಪಿಟ್ಲಿಗೆ ಹೋಗೋಣ್ವೇನೋ? ಪರವಾಗಿಲ್ಲ ಅತ್ತೆ, ಅಂಥದ್ದೇನೂ ಆಗಿಲ್ಲ. ಈಗ ನಾವು ಟೈಮಿಗೆ ಸರಿಯಾಗಿ ಮನೆಗೆ ಹೋಗದೆ ಇದ್ರೆ ಆಗ್ಬಾರ್ದೆಲ್ಲ ಆಗ್ಬಿಡತ್ತೆ. ಮೊದಲೇ ಮಾವ ತುಂಬಾ ಕೋಪದಲ್ಲಿದ್ದಾರೆ. ಪ್ರಮೀಳ ಅವರು ಪ್ರಶ್ನೆ ಕೇಳೋದಕ್ಕೂ ಮುಂಚೆನೆ ನಾವು ಮನೆಗೆ ಹೋಗ್ಬಿಡ್ಬೇಕು. ಬನ್ನಿ ಅತ್ತೆ, ಪರವಾಗಿಲ್ಲ, ಬನ್ನಿ. ಹುಷಾರು. ಹಾಸ್ಪಿಟಲ್ಗೆ ಹೋದ್ರೆ ಬೆಟರ್ ಅನ್ಸುತ್ತೆ. ಪರವಾಗಿಲ್ಲ ಆದ್ಯ, ಮೊದಲು ಮನೆಗೆ ಹೋಗೋಣ ಬಾ. ಆ ಪ್ರಮೀಳ ಬರ್ತಾರೆ ಅಂತ ಇದನ್ನೆಲ್ಲ ಮಾಡಿದೀವಿ. ಅದ್ಯಾವಾಗ ಬರ್ತಾರೋ ಏನೋ ಅಂತ ತುಂಬಾ ಟೆನ್ಷನ್ ಆಗ್ತಿದೆ. ಅಲ್ಲ, ನಾನು ಯಾವತ್ತೂ ಉಪ್ಪಿನಕಾಯಿ ಕೂಡ ತಿಂದವಳಲ್ಲ. ಆದ್ರೆ ನಂಗೂ ಕೂಡ BP ಬರೋ ಆಗಿದೆ ಅದ್ಕೆ. ಅಯ್ಯೋ,
ಏನ್ರಿ ಇದು? ಯಾರು ಬಂದಿರ್ತಾರೆ? ಇನ್ಯಾರು ಬಂದಿರ್ತಾರಮ್ಮ? ಅತ್ತಿಗೆಯವ್ರು ಇಷ್ಟು ಬೇಗ ಬಂದಿರಲ್ವಲ್ಲ, ಖಂಡಿತ ಪ್ರಮೀಳ್ ಅವರೇ ಬಂದಿರ್ತಾರೆ. ಏನ್ ನೋಡ್ತಿದ್ದೀರಾ ಅತ್ಗೆ? ಹೋಗಿ ಬಾಗಿಲು ತೆಗೀರಿ. ಅವ್ರ ಮನೆ ಒಳಗಡೆ ಕಾಲ್ ಇಡ್ತಿದ್ದ ಹಾಗೆ ಜೋರಾಗಿ ಪ್ರಶ್ನೆ ಮಾಡ್ಕೊಂಡೇ ಬರ್ತಾರೆ. ನನ್ ಕೈಲಾಗಲ್ಲಪ್ಪ. ರಾಜಲಕ್ಷ್ಮಿ ಎಲ್ಲಿ ಅಂತ ಕೇಳಿದ್ರೆ ಉತ್ತರ ಕೊಡಕ್ಕಾಗಲ್ಲ. ನೀನೇ ಹೋಗಿ ತೆಗಿಯಮ್ಮ. ನೀವೇನ್ರಿ ಯಮದೂತರ್ ಬಂದಿರೋ ಹಾಗೆ ಭಯ ಪಡ್ತಾ ಇದ್ದೀರಲ್ಲ? ನಮ್ ಪ್ರಮೀಳಾನೇ ಅಲ್ವಾ? ಹೋಗ್ ಬಾಗಿಲು ತೆಗೀರಿ. ಯಮದೂತ ಆಗಿದ್ರೆ ಭಯ ಆಗ್ತಿರ್ಲಿಲ್ಲಮ್ಮ. ಆದ್ರೆ ಇವರು ಯಾವಾಗ ಯಾವ ಪ್ರಶ್ನೆ ಕೇಳ್ತಾರೋ ಅರ್ಥನೇ ಆಗಲ್ಲ. ನಮ್ ಭಯ ಮೊದ್ಲೇ ಸುಮ್ನೆ ಇರಲ್ಲ, ಎಲ್ಲ ವಟ ವಟ ಅಂತ ಹೇಳ್ಬಿಡ್ತೀವಿ. ಪಾರ್ವತಿ, ನೀನ್ ಇಂಥ ವಿಷಯನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀಯ. ನೀನೇ ಹೋಗಿ ಬಾಗಿಲು ತೆಗಿ. ಅದ್ಕೆ ಅಲ್ಲ, ಇದನ್ನೆಲ್ಲ ನಿಮ್ಮನ್ನ ನೋಡೇ ಕಲ್ತ್ಕೊಂಡಿರೋದು. ನೀವೇ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಾ. ನೀವೇ ಹೋಗಿ ತೆಗೀರಿ. ಈ ಜಾನಕಿ ಒಬ್ಳು ನಮ್ಮನ್ನ ಯಾವಾಗ್ಲೂ ಸಮಸ್ಯೆಯಲ್ಲಿ ಸಿಕ್ಕಾಕಿಸ್ತಾಳೆ. ಪ್ರಶಾಂತವಾಗಿರಕ್ಕೆ ಬಿಡಲ್ಲ. ಆದ್ಯ ಜೊತೆ ಸೇರಿ ಅವಳು ಚಿಕ್ಕ ಹುಡುಗಿ ಆಗ್ತಿದ್ದಾಳೆ. ಒಂದ್ ಕಡೆ ರಾಜುಗ್ ಹೇಳಕ್ಕಾಗ್ದೆ, ಮತ್ತೊಂದ್ ಕಡೆ ಇವಳಿಗೂ ಹೇಳಕ್ಕಾಗ್ದೆ ಒದ್ದಾಡ್ತಾ ಇದ್ದೀನಿ. ಪಾರ್ವತಿ, ಅಲ್ಲಿ ಯಾರೋ ಬಾಗಿಲು ತಟ್ತಾ ಇದಾರೆ. ಅಷ್ಟು ಸಲ ಬಾಗಿಲು ತಟ್ತಾ ಇದ್ರು, ಓಪನ್ ಮಾಡದೆ ಸುಮ್ಮನೆ ನಿಂತಿದ್ಯಲ್ಲ. ಅಕ್ಕ, ಅಮ್ಮನ್ಗಂತೂ ಹೋಗಿ ತೆಗಿಯಕ್ಕಾಗಲ್ಲ. ನೀವಾದ್ರೂ ತೆಗಿಬೋದಲ್ವಾ? ಸ್ವಲ್ಪ ಸುಮ್ನೆ ಇರ. ಅದೇನಾದ್ರೂ ಲಕ್ಕಿ ಡ್ರಾನ ತೆಗಿಯೋದಕ್ಕೆ? ನೀನೇ ಹೋಗಿ ತೆಗಿ. ಬನ್ನಿ. ಏನು ಅಷ್ಟೊತ್ತಿಂದ ಬಾಗಿಲು ಬಡಿತಾ ಇದ್ದೀನಿ, ಯಾರೂ ತೆಗಿಲೇ ಇಲ್ಲ. ನೀವು ಅಂತ ಗೊತ್ತಾಗ್ಲಿಲ್ಲ. ಬನ್ನಿ ಕೂತ್ಕೊಳ್ಳಿ. ಪ್ರಮೀಳಾ, ಚೆನ್ನಾಗಿದ್ಯಾ ಪ್ರಮೀಳಾ? ಚೆನ್ನಾಗಿದ್ದೀನಿ ಅಮ್ಮ. ಏನು ಮನೆಯೆಲ್ಲ ಖಾಲಿ ಅನ್ನಿಸ್ತಿದೆ, ಬೀಗ್ರು ಯಾರು ಕಾಣಿಸ್ತಾನೆ ಇಲ್ಲ. ಯಾಕೆ ಮಾತಾಡ್ತಿಲ್ಲ? ಹೌದು, ನನ್ನ ಸೊಸೆ ಇಲ್ಲಿ. ಪಾರ್ವತಿ, ಎಲ್ಲಿ ಹೋದ್ರು ಅವರೆಲ್ಲ? ಹೇಳು ಪಾಪ, ಕೇಳ್ತಿದಾರಲ್ಲ. ನೀವು ಬರೋದು ಲೇಟ್ ಆಗುತ್ತೇನೋ ಅಂತ ಅವರಿನ್ನೂ ರೆಡಿ ಆಗ್ತಿದ್ದಾರೆ. ನೀನೇನ್ ಹೀಗೆ ಮುಖ ಮಾಡ್ಕೊಂಡು ನಿಂತಿದ್ಯಾ? ಓ, ಕಾಫಿ ತಗೊಂಬಾ. ಹೊರಡು. ಸರಿ ರೀ, ಹೋಗ್ತಾ ಇದ್ದೀನಿ. ಅಂದಹಾಗೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ರಾಜಲಕ್ಷ್ಮಿ ಹೆಸರಲ್ಲಿ ಅರ್ಚನೆ ಮಾಡಿಸ್ದೆ. ಪುರೋಹಿತರು ಈ ಕಪ್ಪು ದಾರ ಕೊಟ್ಟಿದ್ದಾರೆ. ನನ್ನ ಸೊಸೆ ಇದನ್ನ ಕಟ್ಕೊಂಡ್ರೆ ಯಾವ ದೃಷ್ಟಿನೂ ತಗ್ಲೋದಿಲ್ವಂತೆ. ರಾಜಲಕ್ಷ್ಮಿ ಬೇಗ ಬಂದ್ರೆ ಇದನ್ನ ಕಟ್ಬಿಟ್ಟು ಹೋಗ್ತೀನಿ. ಬರೋಕ್ ಹೇಳಿ. ಕರಿತೀನಿರು. ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ರಾಜಲಕ್ಷ್ಮಿ. ಒಳಗಡೆ ತಯಾರಾಗ್ತಿದ್ದಾಳೆ ಅನ್ಸುತ್ತೆ. ಬರ್ತಾಳೆ ಬಿಡು, ಬಂದ್ಬಿಡ್ತಾಳೆ. ಪರವಾಗಿಲ್ಲ ಬಿಡಿ, ಅವಳು ಬರೋವರೆಗೂ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡೇ ಹೋಗ್ತೀನಿ. ಹಾಗೆ ಮಾಡು. ನೀನ್ ಬರೋದೇ ಸಂತೋಷ. ನಮ್ ಸಂಬಂಧಿಕರೆಲ್ಲ ನನ್ ಸೊಸೆ ನೋಡ್ಬೇಕು ಅಂತ ಅವ್ರು ಕೂಡ ಬರ್ತಿದ್ದಾರೆ. ಪಾರ್ವತಿ, ಕಾಫಿ ತಗೊಂಬಾ. ಹಾ, ಬರ್ತಿದ್ದೀನ್ರಿ. ತಗೊಳ್ಳಿ. ಕಾಫಿ ಟೇಟ್ ನಮ್ ಬೀಗರು ಮಾಡ್ದಾಗೆ ಇದೆ. ಇದ್ರೆ ಅಲ್ವಾ ಮಾಡೋದಕ್ಕೆ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನು ಹೇಳಿದ್ದೇನು ಅಂದ್ರೆ, ಜಾನ್ಕಕ್ಕ ಅಡ್ಗೆ ಮನೇಲಿ ಇದ್ರೆ ಅಲ್ವಾ ಮಾಡೋದಕ್ಕೆ ಅಂತ ಹೇಳಿದ್ದು. ಮತ್ತೆಲ್ಲಿದ್ದಾರೆ? ರಾಜಲಕ್ಷ್ಮಿನ ರೆಡಿ ಮಾಡ್ತಿದ್ದಾರೆ. ನೀನ್ ಕಾಫಿ ಕೊಡಿ, ಅವಳು ಬಂದ್ಬಿಡ್ತಾಳೆ. ಅಮ್ಮ, ಪರವಾಗಿಲ್ಲ ಅಮ್ಮ, ಚೆನ್ನಾಗೇ ಮ್ಯಾನೇಜ್ ಮಾಡ್ದೆ.
ಅವ್ರು ಬರ್ಲಿಲ್ಲ ಅಂದ್ರೆ ಹೇಗೆ? ನೋಡೋಣ ಇರು, ದೇವ್ರಿದಾನಲ್ಲ, ಬೇಗ ಬಂದ್ರೆ ಚೆನ್ನಾಗಿರುತ್ತೆ. ಬೇಗ ಬಂದ್ರೆ ಒಂದು ಸಮಸ್ಯೆ, ಬರ್ದೇ ಹೋದ್ರೆ ಇನ್ನೊಂದು ಸಮಸ್ಯೆ. ಏನಮ್ಮ ಇದು? ನಿನ್ ತಲೆ ಸ್ವಲ್ಪ ಸುಮ್ಮನೆ ಇರೇ. ಅವ್ರು ಬರೋವರೆಗಾದ್ರೂ ಸ್ವಲ್ಪ ಧೈರ್ಯವಾಗಿರಕ್ ಬಿಡು. ಬೀಗ್ರೇನೇನು ಬರ್ಲೇ ಇಲ್ಲ. ಹಾ